ನಾವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೌಕರರು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇದರ ಅಡಿಯಲ್ಲಿ ನಡೀತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ನೌಕರರು ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಈ ದಿವಸ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಬೇಕು ಅಂಥೇಳಿ ಹೊರಟಿದ್ದೀವಿ. ಏನು ಇವತ್ತು ನಾವು ಹೋರಾಟವನ್ನು ಇವತ್ತು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಇದನ್ನು ಈ ಹಿಂದೆ ನಾವು 26ನೇ ತಾರೀಕಿಂದಲೇ ನಾವು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ 26, 27, 28 3 ದಿವಸನೂ ನಾವು ಒಂದು ಸಾಂವಿಧಾನಿಕವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ. ಆ 3 ದಿವಸನೂ ಸಹ ಸರ್ಕಾರ ನಮ್ಮ ಕಡೆ ಗಮನವನ್ನು ಹರಿಸದಲ್ಲೇ ನಮ್ಮನ್ನು ಬಂದು ಕೇಳೋ ಸೌಜನ್ಯವೂ ಸಹ ಇಲ್ಲದಲ್ಲೇ ಇದ್ದ ಕಾರಣದಿಂದಾಗಿ ಅದನ್ನು ಮುಂದುವರಿದ ಭಾಗವಾಗಿ ನಾವು ಇವತ್ತು ಪ್ರತಿ ಜಿಲ್ಲೆಗಳಲ್ಲೂ ಸಹ ನಾವು ಇವತ್ತು ನಮ್ಮ ಜಿಲ್ಲೆನಲ್ಲೂ ಚಿಕ್ಕಮಗಳೂರು ಜಿಲ್ಲೆನಲ್ಲೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು 29ನೇ ತಾರೀಕು ಶಾಲೆ ಪ್ರಾರಂಭ ಆದ ದಿನದಿಂದ 2 ದಿವಸ 29, 30 2 ದಿವಸನೂ ಅಸಹಕಾರ ಚಳುವಳಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ನಾವು ಕರ್ತವ್ಯವನ್ನು ನಿರ್ವಹಿಸಿದ್ವಿ. ಇವತ್ತಿನ ದಿವಸ ನಾವು ಮಧ್ಯಾಹ್ನ 2 ಗಂಟೆಗೆ ಅಜಪಾಕ್ ಸರ್ಕಲ್ನಿಂದ ನಾವು ಎಲ್ಲ ಜಿಲ್ಲೆಯ ಎಲ್ಲ ನೌಕರರು ಮತ್ತು ನಮ್ಮ ನೈಋತ್ಯ ಶಿಕ್ಷಕ ಕ್ಷೇತ್ರದ MLCಗಳಾದಂತಹ ಶ್ರೀ SL ಭೋಜೇಗೌಡ ಸರ್ ಅವರ ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಎಲ್ಲರೂ ಸಹ ಹೋಗ್ತಾ ಇದ್ದೀವಿ. ಇದ್ರ ನಂತರ ಇವತ್ತು ಸಹ ಯಾವುದೇ ಆದೇಶಗಳು ನಮ್ಮ ಬೇಡಿಕೆಗಳು ಇವತ್ತು ಸಂಜೆವರೆಗೂ ನೋಡ್ತೀವಿ, ಯಾವ ಆದೇಶಗಳು ಏನೂ ಬರದಲ್ಲೇ ಇದ್ದಂತಹ ಪಕ್ಷದಲ್ಲಿ ಸೋಮವಾರದಿಂದ ಇನ್ನು ಉಗ್ರವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಇದ್ದೀವಿ. ಸೋಮವಾರದಿಂದ ಅಜಪಾಕ್ ಸರ್ಕಲಲ್ಲಿ ನಾವು ತರಗತಿಯನ್ನು ಬಹಿಷ್ಕಾರ ಮಾಡಿ ಎಲ್ಲ ಶಿಕ್ಷಕರು ಅಲ್ಲಿ ಧರಣಿಯನ್ನು ಕೂರ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಕಾರಣ ಯಾಕೆ ಅಂತಂದರೆ ನಮ್ಮ ಶಾಲೆಗಳಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಬಡ ಮಕ್ಕಳು, SC ST ಮಕ್ಕಳು, OBC ಮಕ್ಕಳು, ತುಂಬ ಬಡ ಮಕ್ಕಳು, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳು, ಸಿಂಗಲ್ ಪೇರೆಂಟ್ಸ್ ಇರ್ತಕ್ಕಂತಹ ಮಕ್ಕಳು, ಈ ಥರ ಮಕ್ಕಳೆಲ್ಲ ಇದ್ದಾರೆ. ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹ ನಮ್ಮ ಶಿಕ್ಷಕರಿಗೆ ನ್ಯಾಯ ಇಲ್ಲ ಅಂತಂದಾಗ ನಮಗೆ ನೀವೆಲ್ಲರ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ನಮ್ಮ ರಾಜ್ಯದಾದ್ಯಂತ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಭಾಳ ವರ್ಷಗಳಿಂದ ತಮ್ಮ ಮೂಲಭೂತವಾದ ಬೇಡಿಕೆಗಳನ್ನು ಅವರಿಗೆ 100ಕ್ಕೆ 100 ಕೊಡಲೇಬೇಕಾದಂಥ ಬೇಡಿಕೆಗಳನ್ನು ಒಂದು ಅವ್ರನ್ನ ಕಾಯಂ ನಮ್ಮ ಇದರಲ್ಲಿ ಸರ್ಕಾರಿ ನೌಕರರು ಅಂತ ಪರಿಗಣಿಸಿಲ್ಲ. ಇನ್ನೊಂದು ಆರೋಗ್ಯ ಸಂಜೀವಿನಿಯನ್ನು ಕೊಡಬೇಕು ಅಂತ, ಪಿಂಚಣಿ ಕೊಡಬೇಕು ಹಾಗಾಗಿ ಅದನ್ನು ನಿರ್ದೇಶನವೇ ಮಾಡಬೇಕು ಅಂತ ಕೇಳಿದೆ. ಈಗ PUಗೆ ಡೈರೆಕ್ಟ್ರು ಇಲ್ವಾ, ಅದೇ ರೀತಿ SLCಗೆ ಬೋರ್ಡ್ ಡೈರೆಕ್ಟ್ರು ಇಲ್ವಾ, ಪ್ರೈಮರಿಗೆ ಇಲ್ವಾ, ಆ ರೀತಿ ನಮ್ಮನ್ನು ಒಂದು ನಿರ್ದೇಶಕ ಮಂಡಳಿ ಮಾಡಿ ಅಂತ ಕೇಳಿದೆ. ತಪ್ಪೇನಿದೆ ಅದರಲ್ಲಿ? ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ನ 100ಕ್ಕೆ 100 ಫಲಿತಾಂಶ ಬರೋದರಲ್ಲಿ ಮೊದಲನೇ ಪಾತ್ರವನ್ನು ನಮ್ಮ ವಸತಿ ಶಾಲೆಗಳ ಶಿಕ್ಷಕರು ಮಾಡ್ತಾ ಬರ್ತಾರೆ. ಹಾಗಾಗಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾದಂಥ ಸರ್ಕಾರದ ಆದ್ಯ ಕರ್ತವ್ಯ ಇದೆ, ಕೂಡಲೇ ಮಾಡಬೇಕು. ನಾವು ಶಾಸಕರಾಗಿ ಅದರ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಯಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಅಧಿಕಾರಿಗಳಿಗೆ ನಾನು ಕಿವಿ ಮಾತನ್ನು ಹೇಳ್ತೀನಿ, ಎಚ್ಚರಿಕೆಯನ್ನು ಕೂಡ ಹೇಳ್ತೀನಿ. ನೀವು ಯಾವ ರೀತಿ ಎಚ್ಚರಿಕೆಯನ್ನು ನಮ್ಮ ಶಿಕ್ಷಕರಿಗೆ ಕೊಡ್ತಾ ಇದ್ದೀರಿ, ಹಾಗೆ ನಿಮಗೂ ಎಚ್ಚರಿಕೆಯನ್ನು ನಾನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ನೀವು ಎಸ್ಮಾದಲ್ಲಿ ಸ್ಟ್ರೈಕ್ ಮಾಡಿದರೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಅದು ಯಾವುದೇ ವಿಚಾರದಲ್ಲಿ ನಾವು ಹೋರಾಟ ಮಾಡಿ ಪಡ್ಕೊಳ್ತಕ್ಕಂಥದ್ದು ನಮ್ಮ ಸರ್ವೇ ಸಾಮಾನ್ಯ ನ್ಯಾಯ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಿಮ್ಮನ್ನು ಎಸ್ಮಾದಲ್ಲಿ ಹಾಕ್ತೀನಿ, FIR ಹಾಕ್ತೀನಿ. ಏನು ಶಾಲೆಗಳನ್ನು ಅವರು ಶಾಲೆಗಳಿಂದ ಬಹಿಷ್ಕರಿಸಿ ಕೆಲಸ ಮಾಡ್ತಾಯಿಲ್ಲ. ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ, ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಶಿಕ್ಷಣದ ಕೊರತೆ ಉಂಟು ಮಾಡಿಲ್ಲ. ತೊಂದರೆ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಿದ್ರೆ, ನೀವು ಈ ಬೇಡಿಕೆ ಮಾಡಬಾರ್ದು ಅಂತಿದ್ರೆ ಈ ಕೂಡಲೇ ಈ ಬೇಡಿಕೆಯನ್ನು ಈಡೇರಿಸಿ ಅಂತ ನಮ್ಮ ಒತ್ತಾಯ ಇದೆ. ಹಾಗಾಗಿ ಆ ಕೆಲಸ ಮಾಡಬೇಕು. ಈ ರೀತಿ ಎಸ್ಮಾ ಆಗ್ತೀನಿ, ಇನ್ನೊಂದು ಆಗ್ತೀನಿ ಅಂತ ಗೊಡ್ಡು ಬೆದರಿಕೆಯನ್ನು ಅಧಿಕಾರಿಗಳು ನಮ್ಮ ಶಿಕ್ಷಕರಿಗೆ ಮಾಡಿದರೆ ಖಂಡಿತ ನಾವು ಕೂಡ ಬೇರೆ ರೀತಿ ಪರಿಣಾಮವನ್ನು, ನೀವು ಯಾವ ರೀತಿ ಅವ್ರಿಗೆ ಪರಿಣಾಮ ಎದುರಿಸಬೇಕಂದ್ರೆ ನೀವು ಕೂಡ ಅದೇ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಸರ್ಕಾರ ಕೂಡಲೇ ರಾಜ್ಯದಾದ್ಯಂತ ವಸತಿ ಶಿಕ್ಷಕರು ಮಾಡ್ತಾ ಇರ್ತಕ್ಕಂಥ ಈ ಮುಷ್ಕರವನ್ನು ಕೂಡಲೇ ಕೈಬಿಟ್ಟು ಅವರ ಏನು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಅಧಿಕಾರಿಗಳಾರ ಬಂದು ಹೇಳಬೇಕು. ಇಲ್ಲ ಸರ್ಕಾರ ಕೂಡಲೇ ಎಚ್ಚರಿಕೆ ಮಾಡಬೇಕು ಅಂತ ಈ ಸಂದರ್ಭ ಒತ್ತಾಯಿಸ್ತೀನಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.